ಇಂದು ಸತತವಾಗಿ ಮುಷ್ಕರವನ್ನು ಮುಂದುವರಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನದ ಹಿನ್ನೆಲೆಯಲ್ಲಿ ನಾವು ಸಂಪೂರ್ಣ ಕೆಲಸವನ್ನು ಸ್ಥಗಿತ ಮಾಡಿ, ಲೇಖನಿ ಸ್ಥಗಿತ ಮಾಡಿ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ಇಲ್ಲಿವರೆಗೂ ರಾಜ್ಯ ಸಂಘಕ್ಕೆ ಯಾವುದೇ ಆಹ್ವಾನವನ್ನು ನೀಡಿರುವುದಿಲ್ಲ, ಯಾವುದೇ ಮಾತುಕತೆ ಮತ್ತು ಯಾವುದೇ ಫಲಪ್ರದ ಬದಲಾವಣೆಗಳು ಆಗಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಮೂಲ ಬೇಡಿಕೆಗಳಾದ ಮೂಲಭೂತ ಸೌಕರ್ಯ ಮತ್ತು ಅಗತ್ಯ ಸೇವಾ ಸೌಲಭ್ಯಗಳ ಬದಲಾವಣೆಗಾಗಿ ನಾವೇನು ಬೇಡಿಕೆಯನ್ನು ಸಲ್ಲಿಸಿದ್ದೀವಿ, ಯಾವುದೇ ರೀತಿ ಈಡೇರಿಸುವ ಭರವಸೆ ನಮಗೆ ಕಾಣ್ತಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಸಂಪೂರ್ಣವಾಗಿ ಮುಷ್ಕರವನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ಈಡೇರುವವರೆಗೂ ನಾವು ಮುಂದುವರಿಸ್ತೀವಿ ಅಂತೇಳಿ ಈ ಮೂಲಕ ತಮ್ಮ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸ್ತೀವಿ. ಅದರ ಜೊತೆಗೆ ನಿನ್ನೆ ದಿನ ನಮಗೆ ಈ ಸಕಾಲ ಅರ್ಜಿಗಳನ್ನು ಗ್ರಾಮಾಡಳಿತ ಅಧಿಕಾರಿಗಳ ಲಾಗಿನ್ಗೆ ಬರದೇನೆ ನೇರವಾಗಿ ಕಂದಾಯ ನಿರೀಕ್ಷಕರಿಗೆ ವರ್ಗಾಯಿಸುವಂತೆ ಸರ್ಕಾರ ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ಸುಮಾರು 67,000 ಅರ್ಜಿಗಳು, ಸಕಾಲ ಅರ್ಜಿಗಳು ನೇರವಾಗಿ ಕಂದಾಯ ನಿರೀಕ್ಷಕರ ಲಾಗಿನ್ಗೆ ವರ್ಗಾವಣೆಯಾಗಿತ್ತು. ಕಂದಾಯ ನಿರೀಕ್ಷಕರು ಆದಿಯಾಗಿ ನಮ್ಮ ಇಲಾಖೆಯಲ್ಲಿ ಗ್ರಾಮ ಸಹಾಯಕರಿಂದ ಹಿಡಿದು ಜಿಲ್ಲಾಧಿಕಾರಿಗಳವರೆಗೂ ಒತ್ತಡದ ಸನ್ನಿವೇಶದಲ್ಲಿ ನಾವೆಲ್ಲ ಕೆಲಸ ಮಾಡೋ ಪರಿಸ್ಥಿತಿ ಇರೋದರಿಂದ ಎಲ್ಲರೂ ನಮ್ಮ ಮುಷ್ಕರಕ್ಕೆ, ನಮ್ಮ ಸಂಘಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಎಲ್ಲ ಕಂದಾಯ ನಿರೀಕ್ಷಕರು ಸಹ ನಮ್ಮ ಸಂಘಕ್ಕೆ, ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಅವರು ಮುಷ್ಕರದಲ್ಲಿ ಪಾಲ್ಗೊಳ್ಳಲು ಬೇಡಿಕೆ ಮತ್ತು ಮನವಿ ಪತ್ರಗಳನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಮುಷ್ಕರಕ್ಕೆ ಪಾಲ್ಗೊಂಡು ಬೆಂಬಲವನ್ನು ಸೂಚಿಸಿರುವ ಎಲ್ಲ ಗ್ರಾಮ ಸಹಾಯಕರ ಆದಿಯಾಗಿ ನಮ್ಮ ಎಲ್ಲ ಕಂದಾಯ ಇಲಾಖೆಯ ನೌಕರ ಬಾಂಧವರನ್ನ, ಅಧಿಕಾರಿ ವರ್ಗವನ್ನು ನಾನು ಈ ಮೂಲಕ ಧನ್ಯವಾದ ಸಲ್ಲಿಸಿ ನಮ್ಮ ಬೇಡಿಕೆಗಳು ಆದಷ್ಟು ಬೇಗ ಸರ್ಕಾರ ಈಡೇರಿಸಲಿ ಅಂತೇಳಿ ನಾವು ನಿಮ್ಮ ಮಾಧ್ಯಮದ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸ್ತೀವಿ. ಸರ್, ನಮ್ಮ ಬೇಡಿಕೆಗಳೇನಾದರೂ? ನಮ್ಮ ಬೇಡಿಕೆಗಳನ್ನು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ನಾವು ಕನಿಷ್ಠ ಮೂಲಭೂತ ಸೌಕರ್ಯಗಳು ಅಂದರೆ ಕಚೇರಿ ವ್ಯವಸ್ಥೆ ಮಾಡಿಕೊಡೋದು, ಆಮೇಲೆ ಕೇಂದ್ರ ಸ್ಥಾನದಲ್ಲಿ ವಾಸ ಮಾಡಲು ಒಂದು ವಸತಿ ಗೃಹ ನಿರ್ಮಾಣ ಮಾಡೋದು, ಆಮೇಲೆ ಉಳಿದಂತೆ ಕುರ್ಚಿ, ಟೇಬಲ್ಲು, ಚೇರು, ಇವು ಯಾವ ಕಂಪ್ಯೂಟರು, ಮುದ್ರಣ ಯಂತ್ರ. ಯಾಕಂದರೆ ಈಗ ಸಂಪೂರ್ಣ ಕೆಲಸ ಯಾವುದು ಆಫ್ಲೈನ್ ಮಾಡೋ ಯಾವ ಕೆಲಸ ಉಳಿದಿಲ್ಲ. ಸಂಪೂರ್ಣವಾಗಿ ನಾವು ಕಂಪ್ಯೂಟರ್ ಗಣಕೀಕರಣದ ಕೆಲಸವನ್ನೇ ನಾವು ಮಾಡಬೇಕಾಗಿರೋದ್ರಿಂದ ನಮಗೆ ಒಂದು ಕಂಪ್ಯೂಟರ್ ಆಯಿತು, ಲ್ಯಾಪ್ಟಾಪ್ ಆಯಿತು, ಇಂಥ ಎಲ್ಲ ಕನಿಷ್ಠ ಮೂಲಭೂತ ಸೌಕರ್ಯ ಈಡೇರಿಸಬೇಕು. ಅದರ ಜೊತೆಗೆ ಬೇರೆ ಯಾವುದೇ ಇಲಾಖೆಯವರಿಗೆ ಸಂಬಂಧಪಡದೇ ಇರೋ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ನಮ್ಮ ಕಂದಾಯ ಇಲಾಖೆಗೆ ರದ್ದುಗೊಳಿಸಿದ್ದಾರೆ. ಅದನ್ನು ಪುನಃ ಚಾಲೂ ಮಾಡಬೇಕು, ಆರಂಭಿಸಬೇಕು. ಮತ್ತು ನಮಗೆ CNR ತಿದ್ದುಪಡಿ ಪ್ರಕಾರ ನಮಗೆ ಪದೋನ್ನತಿ ನೀಡಬೇಕು. ಆಮೇಲೆ ಈ ಇಲಾಖಾ ವಿಚಾರಣೆಗಳನ್ನು 3 ತಿಂಗಳಿಗೆ ಅಂತ್ಯ ಮಾಡಬೇಕು ಅಂತೇಳಿ ಸರ್ಕಾರದ ಸ್ಪಷ್ಟ ಆದೇಶ ಇದ್ರೂ ವರ್ಷಗಟ್ಟಲೆ ಆದ್ರೂ ಯಾವುದೇ ರೀತಿ ಪ್ರಗತಿ ಕಾಣದೇ ಇರೋ ಹಂಗೆ ನಮ್ಮಲ್ಲಿ ಇರುವ ನೌಕರರನ್ನ ಆತ್ಮಸ್ಥೈರ್ಯ ಕುಂದಿಸುವಂಥ ಕೆಲಸ ನಡೀತಾ ಇದೆ. ಅದೆಲ್ಲ ಕಡಿಮೆ ಆಗಬೇಕು, ನಿಂದಿರಬೇಕು. ಹೀಗಾಗಿ ನಮ್ಮ ಒಟ್ಟಾರೆಯಾಗಿ ನಮ್ಮ ಎಲ್ಲ ಬೇಡಿಕೆಗಳು ಈಡೇರಬೇಕಂತ ಅನ್ನೋದೇ ನಮ್ಮ ಸಂಘದ ಮೂಲ ಉದ್ದೇಶ ಅಷ್ಟೇ. ಈಗ ಮೊದಲನೇ ಹಂತದ್ದು ಹೋರಾಟ ಮಾಡಿದ್ರಲ್ಲ ಸರ್, ಮೊದಲನೇ ಹಂತದ್ದು ಮತ್ತು ಅದರ ಬೆಳವಣಿಗೆ ಏನೇನಾಯಿತು? ನಾವು ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ನಿರಂತರ 5 ದಿನಗಳ ಕಾಲ, 2 ಸರ್ಕಾರ ರಜೆ ದಿನ ಸೇರಿ 7 ದಿನಗಳ ಕಾಲ ನಾವು ಮುಷ್ಕರವನ್ನು ಮಾಡಿದ್ರು. ಸರ್ಕಾರ ನಮಗೆ ಕೆಲವು ಬೇಡಿಕೆಗಳು ಈಡೇರಿಸ್ತೀವಿ ಅಂತೇಳಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ನಾವು ಮುಷ್ಕರವನ್ನು ವಾಪಸ್ ತಗೊಂಡಿದ್ವಿ. ಆದರೆ ಕಳೆದ 5-6 ತಿಂಗಳಿಂದ ಯಾವ ಬೇಡಿಕೆಗಳಲ್ಲಿ ಒಂದನ್ನಾದ್ರೂ ಈಡೇರಿಸದೇ ಇರೋದ್ರ ಹಿನ್ನೆಲೆಯಲ್ಲಿ ನಾವೆಲ್ಲ ಈ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. 2ನೇ ಹಂತದಲ್ಲಿ ಇಲ್ಲಿವರೆಗಾದರೂ ಯಾವುದೇ ಬೇಡಿಕೆಗಳು ಈಡೇರಿಸಿಲ್ಲ ಸರ್ಕಾರ. ಈಗ ಈಡೇರಿಸಿಲ್ಲ ಅಂದ್ರೆ ಒಂದು ವೇಳೆ ಮುಂದೆ ಏನು ಮಾಡ್ತಾರೆ? ಅದು ಈಡೇರಿಸೋವರೆಗೂ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡೋದ್ರ ಜೊತೆಗೆ ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡೋದು, ಆಮೇಲೆ ಬೆಂಗಳೂರು ಚಲೋ ಸತ್ಯಾಗ್ರಹ ಕೈಗೊಳ್ಳೋದು, ಇಂಥ ಆಲೋಚನೆಗಳು ಇನ್ನೂ ಇದ್ದಾವೆ. ಬಟ್ ಒಟ್ಟಾರೆಯಾಗಿ ನಮ್ಮ ಸಂಘ ನಿರ್ದೇಶನ ಯಾವ ರೀತಿ ನೀಡುತ್ತದೋ ಆ ಪ್ರಕಾರ ನಾವು ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ದೀವಿ ನಮ್ಮ ತಾಲೂಕಿನ.